ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಲಾಗಲ್ಲಿ ನಾನು ನಿಮಗೆ ಬೆಳಗ್ಗೆಯಿಂದ ಹಿಡಿದು ಈಗಿನವರೆಗೂ ಒಂದು 5 o'clockವರೆಗೂ ನಾನು ಏನು ಮಾಡಿದೆ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಈವ್ನಿಂಗ್ 5 o'clockವರೆಗೂ ನಾನು ಏನು ಮಾಡಿದೆ ಮನೆಯಲ್ಲಿ ಇವತ್ತು ಅಂತ ಹೇಳಿ ಇವತ್ತಿನ ಲಾಗಲ್ಲಿ ನಿಮಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಇದುವರೆಗೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ? ಪ್ಲೀಸ್ ಲೈಕ್ ಮಾಡಿ. ಫ್ರೆಂಡ್ಸ್, ತುಂಬಾ ಚಳಿ ಇತ್ತು. ತಲೆ ಸ್ನಾನ ಮಾಡಬಾರ್ದು ಅಂದ್ಕೊಂಡಿದ್ದೆ, ಮಾಡಿಕೊಂಡೆ. ಮತ್ತು ನಾನು ಶುಕ್ರವಾರನ ಮಾಡಿದ್ದು, ಅಮಾವಾಸ್ಯೆಗೂ ಕೂಡ ತಲೆ ಸ್ನಾನ ಮಾಡಲಿಲ್ಲ. ತುಂಬಾ ಬೇಜಾರಾಗಿತ್ತು, ದೇವ್ರ ಪೂಜೆ ನೀಟಾಗಿ ಮಾಡೋಕ್ಕಾಗಿಲ್ವಲ್ಲ ಅಂತ ಹೇಳಿ. ಇವತ್ತು ನಾನು ಮಾಡಲೇಬೇಕು ಅಂತ ಹೇಳಿ ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ್ಬಿಟ್ಟು ಸಾಂಬ್ರಾಣಿ ಇರುತ್ತಲ್ವ, ಸಾಂಬ್ರಾಣಿಯಲ್ಲಿ ನಾನು ನೋಡಿ ಇದನ್ನು ಧೂಪನ್ನ ತೊಗೊತಾ ಇದ್ದೀನಿ ತಲೆಗೆ. ಹಿಂಗೆ ತೊಗೊಂಡ್ರೆ ಶೀತ ಆಗಲ್ಲ ಅಂತ ಹೇಳ್ತಾರೆ, ಅದರಿಂದ ನಾನು ಕೂಡ ಧೂಪನ್ನ ತೊಗೊತಾ ಇದ್ದೀನಿ. ಹೊರಗಡೆ ಚಳಿ ಇದೆ, ಬಿಸಿಲು ಬಂದಿಲ್ಲ. ಇವತ್ತೇನಾದರೂ ಬಿಸಿಲು ಬರುತ್ತೆ ನೋಡಬೇಕು. ಅದಕ್ಕೆ ಸ್ವಲ್ಪ ಧೂಪ ತೊಗೊಳ್ಳೋಣ ಅಂತ ಹೇಳಿ. ಇವತ್ತು ಬೆಳಗ್ಗೆ ತುಂಬಾ ಜೋರಾಗಿ ಮಳೆ ಬಂತು, ಅದರಿಂದ ನಾನು ಚಾರ್ವಿಗೆ ಸ್ಕೂಲಿಗೆ ಕಳಿಸ್ಲಿಲ್ಲ. ಅವಳಿಗೂ ಕೂಡ ಧೂಪ ಕೊಡ್ತಾಯಿದ್ದೀನಿ, ನಾನು ತೊಗೊತಾ ಇದ್ದೀನಿ. ದೀಕ್ಷಿತ್ ಬಂದು ನನಗೂ ಕೊಡಿ ಅಂತ ಹೇಳ್ತಿದ್ದ. ಅವ್ನ ಕೂದಲೇನೋ ಚಿಕ್ಕದಾಗಿದೆ ಅಲ್ವಾ, ಕೊಡಲಿಲ್ಲ ಅಂದ್ರೆ ನಡೆಯುತ್ತೆ. ಚಾರ್ವಿ ಮತ್ತು ನಾನು ಇಬ್ಬರೂ ಸಾಂಬ್ರಾಣಿ ಹಚ್ಬಿಟ್ಟು ಇಬ್ಬರೂ ಕೂಡ ಅದೇ ಧೂಪ ತೊಗೊತಾ ಇದ್ದೀವಿ. ನೋಡಿ, ಅವ್ನು ದೀಕ್ಷಿತ್ ಬಂದು ಹೆಂಗೆ ಕೇರ್ ಮಾಡ್ತಾಯಿದ್ದೆ ನೋಡಿ ಚಾರ್ವಿಗೆ. ಅವಳಿಗೆ ನಾನು ಇದು ಮಾಡ್ತೀನಮ್ಮ ಅಂತ ಹೇಳಿ. ಮೊದಲೇ ಶೀತ ಇತ್ತಲ್ವ, ಶೀತ ಜಾಸ್ತಿ ಆಗಬಾರ್ದು ಅಂತ ಹೇಳಿ ನಾವು ಈ ರೀತಿ ತೊಗೊತಾ ಇದ್ದೀವಿ. ಈ ರೀತಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಿರಿಯರೆಲ್ಲರೂ ಕೂಡ. ಯಾವಾಗಲೂ ಬಾಣಂತಿ ಇರೋರಾಗ ಅಥವಾ ತುಂಬ ಶೀತ ನೆಗಡಿ ಆದಾಗ ಬೆಂಕಿಯಲ್ಲಿ ಇದನ್ನು ಹಾಕ್ತಾರೆ, ಅರಿಶಿನ ಹಾಕಿ ಅಥವಾ ರಾಗಿ ಹಿಟ್ಟನ್ನ ಹಾಕಿ ಈ ಥರ ಧೂಪನ್ನ ಕೊಡ್ತಾರೆ. ನಮಗೆ ಅದೆಲ್ಲ ಸ್ಪೆಷಲಿಟಿ ಇಲ್ವಲ್ಲ, ಬೆಂಕಿ ಎಲ್ಲ ಹಚ್ಚೋಕ್ಕಾಗಲ್ಲ. ಅದರಿಂದ ನಾವು ಅದೇ ದೇವ್ರ ಸಾಂಬ್ರಾಣಿನ ಹಚ್ಕೊಂಡು ನಮ್ಮ ತಲೆಗೆ ನಾವೇ ಧೂಪನ್ನ ತೊಗೊತಾ ಇದ್ದೀವಿ. ದೀಕ್ಷಿತ್ ನೋಡ್ರಿ ನನ್ನ ಹತ್ರ ಕೇಳ್ತಾ ಇದ್ದಾನೆ, ಮಮ್ಮಿ ನಿನ್ನ ಅಕ್ಕಗೆ ಮಾತ್ರ ಹಂಗೆ ಮಾಡಿದೆ, ನನಗೆ ಯಾಕೆ ಮಾಡಿಲ್ಲ, ನನಗೂ ಮಾಡು ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ಅವ್ರ ಅಕ್ಕಗೆ ಏನು ಮಾಡ್ತೀನಿ ಅದನ್ನು ಅವನಿಗೆ ಮಾಡಲೇಬೇಕು. ಅವನು ಸ್ವಲ್ಪ ಹೊಟ್ಟೆ ಕಿಚ್ಕ ನೋಡಿ ಹೆಂಗೆ ಮಾಡ್ತಾ ಇದ್ದಾನೆ. ನನಗೂ ಅಕ್ಕಂಗೆ ಮಾಡ್ದಂಗೆ ನನಗೂ ಮಾಡು ಅಂತ ಹೇಳ್ತಿದ್ದಾನೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ನೋಡಿ, ಚಟ್ನಿ ಇದು ಕರಿಮೀನು ಅಂತಾರಲ್ವ, ಕರಿಮೀನು ಹಾಕ್ಬಿಟ್ಟು ಚಟ್ನಿ ಮಾಡಿದ್ದೀನಿ. ನೆಗಡಿ ಆಗಿರೋದ್ರಿಂದ ನಾನು ಈ ಚಟ್ನಿ ಮಾಡ್ಕೊಂಡು ತಿಂತಾ ಇದ್ದೀನಿ. ಖಾರ ಖಾರವಾಗಿದೆ ಮತ್ತು ತುಂಬ ಟೇಸ್ಟ್ ಆಗಿರುತ್ತೆ. ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ಇದನ್ನು ನೋಡ್ತಾನೆ. ಆಮೇಲೆ ನೋಡಿ, ಈ ಚಟ್ನಿ ಕೆಂಪು ಚಟ್ನಿ ನಮ್ಮ ನಾದಿನಿ ಕಳಿಸಿದ್ದಾರೆ. ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ. ಕಳಿಸಿದ್ದಾರೆ, ಸ್ವಲ್ಪ ಹಾಕ್ಕೊತೀನಿ. ಹಾಂ ಸರಿ, ನಿಮಗೂ ತಿನ್ನಿಸ್ತೀನಿ. ಚೆನ್ನಾಗಿದೆ, ನೋಡಿದ್ರೆ ಬಾಯಲ್ಲಿ ನೀರು ಬರ್ತಿದೆ. ಮತ್ತೆ ನೋಡಿ, ಚಾರಿನೂ ತಿಂತೀನಿ ಅಂತಿದ್ದಾಳೆ ಚಟ್ನಿ. ನೋಡೋಣ. ನೋಡಿ, ಉಪ್ಪಿನಕಾಯಿ ಕಳಿಸಿದ್ದಾರೆ, ಲಿಂಬೆಹಣ್ಣು ಉಪ್ಪಿನಕಾಯಿ. ಮನೆ ಹತ್ರ ಲಿಂಬೆಹಣ್ಣು ಇತ್ತಂತೆ, ಅದ್ರಲ್ಲಿ ಉಪ್ಪಿನಕಾಯಿ ಮಾಡಿದ್ದಾರೆ. ಸ್ವಲ್ಪನೇ ಕಳಿಸಿದ್ದಾರೆ, ಸಾಕಿಷ್ಟು ನಮಗೆ. ನಾವು ಜಾಸ್ತಿ ಇಟ್ಟರೆ ಎಲ್ಲ ಹಾಳು ಮಾಡಿಟ್ಬಿಡ್ತೀವಿ ಅಂತ ಗೊತ್ತು ಅವರಿಗೆ, ಅದರಿಂದ ಸ್ವಲ್ಪನೇ ಕಳಿಸಿದ್ದಾರೆ. ನನಗೆ ಲಿಂಬೆಹಣ್ಣು ಮಾವಿನಕಾಯಿ ಉಪ್ಪಿನಕಾಯಿಗಿಂತ ಉಪ್ಪಿನಕಾಯಿ ತುಂಬ ಇಷ್ಟ ನನಗೆ. ಚೆನ್ನಾಗಿದೆ, ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ. ಬನ್ನಿ, ನೀವು ಟಿಫನ್ ಮಾಡಿ. ಟಿಫನ್ ಹೌದು, ಊಟನೂ ಹೌದು. ಇದು ನಾನು ಟಿಫನ್ ಏನೂ ಮಾಡಿಲ್ಲ ಇವತ್ತು. ರೈಸ್ ಸಾಂಬಾರು ಇತ್ತು, ರೈಸ್ ಸಾಂಬಾರು ಮಾಡಿದ್ನ. ಅದ್ರ ಜೊತೆಗೆ ರೈಸ್ ಸಾಂಬಾರು ತಿನ್ನೋಕೆ ಇಷ್ಟ ಇಲ್ಲ ಅಂತ ಹೇಳಿ ನೋಡಿ, ಬಾರೆ ಇಲ್ಲಿ ಬಾ. ನೋಡಲಿ, ರೊಟ್ಟಿ ಇದೆ. ಆಮೇಲೆ ಇದು ಹಸಿಮೆಣಸಿನ್ಕಾಯಿ ಚಟ್ನಿ, ಒಳಗೆ ನಾನು ಕರಿಮೀನು ಹಾಕಿಬಿಟ್ಟು ಚಟ್ನಿ ಮಾಡಿದ್ದೀನಿ. ನಂತರ ಕೆಂಪು ಚಟ್ನಿ ಇದೆ, ನಂತರ ಉಪ್ಪಿನಕಾಯಿ ಇದೆ. ಬನ್ನಿ ಎಲ್ಲರೂ ತಿನ್ನೋಣ. ನಾನು ತಿನ್ಬಿಟ್ಟು ಹೇಳ್ತೀನಿ. ಚಟ್ನಿ ಇನ್ನೂ ಟೇಸ್ಟ್ ಮಾಡಿಲ್ಲ, ಇದೇ ಫಸ್ಟ್ ತಿಂತಾ ಇದ್ದೀನಿ. ಅದಕ್ಕೆ ಎಲ್ಲ ಚಟ್ನಿಗಿಂತ ಫೇವ್ರೆಟ್ ಚಟ್ನಿ ಇದು, ಅದರಿಂದ ಫಸ್ಟ್ ತಿಂತಾ ಇದ್ದೀನಿ. ಸೂಪರ್ ಆಗಿದೆ ನೋಡಿ. ಒಂದ್ಸಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಆಯ್ತಾ? ಸ್ವಲ್ಪ ತಿನ್ಸ್ಲಾ ಇದು. ಅದು ಚಟ್ನಿನೇ, ಪೂಪಿ ಮಾಡಿರೋ ಚಟ್ನಿ ಅದು. ಇದನ್ನು ತಿಂದು ನೋಡ್ತೀವಿ.
ಸೂಪರ್ ಆಗಿದೆ. ಒಂದು ಸೈಡ್ ಹಾಕಿ ಮಾಡಿರೋದು ಸೂಪರ್ ಆಗಿದೆ. ನೀನು ತಿಂತೀಯಾ? ತಿನ್ನಿಸ್ಲಾ? ನೋಡ್ರಿ ದಿಕ್ಸಿಗೆ ಕಾಣಿಸ್ತಿಲ್ಲ. ಬಾರ. ಇವತ್ತು ಚಾರ್ವಿಕ್ ಸ್ಕೂಲಿಗೆ ಕಳಿಸ್ಲಿಲ್ಲ. ಯಾಕಂದರೆ ಮಳೆ ತುಂಬ ಜೋರಾಗಿ ಬರ್ತಿತ್ತು. ಬೆಳಗ್ಗೆ ರೆಡಿ ಆಗೋ ಟೈಮಲ್ಲೇ ಮಳೆ ಬರ್ತಿತ್ತು. ಅದಕ್ಕೆ ಅವ್ರ ಅಪ್ಪಾಜಿ ಬೇಡ, ಈ ಮಳೆಯಲ್ಲಿ ಎಲ್ಲಿ ಕಳಿಸ್ತೀಯಾ ಅಂತ ಹೇಳಿ, ಮತ್ತೆ ಮಧ್ಯಾಹ್ನ ಇನ್ನೂ ಜೋರು ಮಳೆ ಇದೆ ಅಂತ ಹೇಳಿ ನೋಡ್ಕೊಂಬಿಟ್ಟು ಕಳಿಸೋದೇ ಬೇಡ ಅಂತ. ಉಪ್ಪಿನಕಾಯಿದು ನಿನ್ನ ಬಾಟಲ್ ಇತ್ತು ತಾನೇ ಅಲ್ಲಿ? ನಿನ್ನ ಬಾಟಲ್ ಇತ್ತು ತಾನೇ? ನೋಡಿ ಉಪ್ಪಿನಕಾಯಿ ಇದೆ, ತುಂಬ ಚೆನ್ನಾಗಿದೆ. ಈ ಉಪ್ಪಿನಕಾಯಿನೇ ಭಾಳ ಇಷ್ಟ ನನಗೆ, ಮಾವಿನಕಾಯಿ ಉಪ್ಪಿನಗಿಂತ ಈ ಉಪ್ಪಿನಕಾಯಿನೇ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇದೆಲ್ಲ ಯಾಕೆ ತಿಂತಿದ್ದೇನೆ ಅಂದರೆ ನೆಗಡಿ ಇದೆ, ತುಂಬಾ ನೆಗಡಿ ಇದೆ. ಅದರಿಂದ ಈ ಥರ ಚಟ್ನಿ ಮಾಡ್ಕೊಂಡು ತಿಂತಾ ಇದ್ದೀನಿ. ಸರಿ. ಫ್ರೆಂಡ್ಸ್, ಈ ಚಟ್ನಿ ಹೇಗೆ ಮಾಡೋದಂದರೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ರುಬ್ಕೋಬಾರ್ದು. ಮಿಕ್ಸಿ ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ಮತ್ತೆ ನಂತರ ಕರಿಮೀನು ಇರುತ್ತಲ್ವ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ತವಾ ಮೇಲೆ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಸ್ಮೆಲ್ ಬರೋ ಹಾಗೆ, ಅಂದರೆ ಗರಿ ಆಗಿರಬೇಕು, ಆ ಥರ ಫ್ರೈ ಮಾಡಿಕೊಂಡು ಎಣ್ಣೆನೂ ಹಾಕಬಾರ್ದು, ಸುಮ್ಮನೆ ಫ್ರೈ ಮಾಡ್ತಿರ್ಬೇಕು. ಫ್ರೈ ಮಾಡಿಕೊಂಡು ಇಳಿಸ್ಕೊಂಡ್ಬಿಟ್ಟು ಸ್ವಲ್ಪ ತೊಳ್ಕೊಬೇಕು. ತೊಳೆದ್ಬಿಟ್ಟು ಅದರ ತಲೆ ಇರುತ್ತಲ್ವ, ತಲೆ ಎಲ್ಲ ಕಟ್ ಮಾಡಿ ಬಿಸಾಕಬೇಕು. ಅದರ ಬೆನ್ನ ಭಾಗ ಮಾತ್ರ ಫ್ರೈ ಮಾಡಿಕೊಂಡು ತೊಳೆದ್ಬಿಟ್ಟು ಮಿಕ್ಸಿ ಬೌಲಲ್ಲಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಅದೆಲ್ಲ ತಿಂದೇ ಇರೋರಿಗೆಲ್ಲ, ತಿನ್ನೋರಿಗೆ ಮಾತ್ರ. ಸೂಪರಾ? ಮಮ್ಮಿ ಉಪ್ಪಿನಕಾಯಿ ಟೇಸ್ಟ್ ಮಾಡಿಲ್ಲ. ಮಾಡಿದೆ. ಸೂಪರ್. ನಂಗೆ ಟೇಸ್ಟ್ ಮಾಡಿಸಿಲ್ಲ. ಸೂಪರ್ ಸೂಪರ್ ಸೂಪರ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೂಪರ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂತರ ಯೂಟ್ಯೂಬ್ ಶಾರ್ಟ್ಸಿಗೆ ಹಾಕಕ್ಕಂತ ಹೇಳಿ ಕೆಲವೊಂದು ರೀಲ್ಸ್ಗಳು ಮಾಡೋಣ ಬಾ ಅಂತ ಹೇಳಿ ಚಾರ್ವಿಗೆ ಕರ್ಕೊಂಡು ರೀಲ್ಸ್ ಮಾಡೋಣ ಅಂತ ಹೇಳಿ ಹೊರಗಡೆ ಬಂದಿದ್ದೀವಿ. ನೋಡಿ, ಚಾರ್ವಿ ಹತ್ರ ರೀಲ್ಸ್ ಮಾಡಿಸ್ತಾ ಇದ್ದೀನಿ, ಮತ್ತು ನಾನು ಕೂಡ ರೀಲ್ಸ್ ಮಾಡೋಣ ಅಂತ ಹೇಳಿ. ಯೂಟ್ಯೂಬ್ ಶಾರ್ಟ್ಸಿಗೆ ರೀಲ್ಸ್ ಹಾಕಿಲ್ಲ ಅಂದರೆ ಅಷ್ಟೊಂದು ಸಬ್ಸ್ಕ್ರೈಬ್ ಬರಲ್ಲ ಅಲ್ವಾ ಫ್ರೆಂಡ್ಸ್? ನಮ್ಮ ಲಾಂಗ್ ವಿಡಿಯೋಕ್ಕೆ ಅಷ್ಟೊಂದು ಯೂಟ್ಯೂಬ್ ಶಾರ್ಟ್ಸಿಗೆ ಸಬ್ಸ್ಕ್ರೈಬರ್ ಬಂದಂಗೆ ಲಾಂಗ್ ವಿಡಿಯೋಗಳಿಗೆ ಬರಲ್ಲ. ಅದರಿಂದ ನಮ್ಮ ಚಾನಲ್ ಗ್ರೋ ಆಗಬೇಕಂತ ಅಂದರೆ ನಾವು ಯೂಟ್ಯೂಬ್ ಶಾರ್ಟ್ಸ್ನ ಮಾಡಲೇಬೇಕು. ಅದರಿಂದ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೆಲವೊಂದು ರೀಲ್ಸ್ಗಳನ್ನು ಮಾಡಿ ಹಾಕ್ತಾ ಇರ್ತೀನಿ. ಅದಕ್ಕಂತ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಮತ್ತೆ ಕಾಣಿಸ್ತಾ ಸೋನುಗೆ ಮತ್ತು ದೀಕ್ಷಿತ್ಗೆ ಇಬ್ಬರಿಗೂ ನಾನು ಪಾಪ್ಕಾರ್ನ್ ಮಾಡ್ಕೊಡ್ಬೇಕಂತೆ. ನೋಡಿ, ಪಾಪ್ಕಾರ್ನ್ ಜೋಳ ಇದೆ, ಊರಿಂದ ತೊಗೊಂಬಂದಿದ್ದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಏನಾಯ್ತು? ನಮ್ಮಮ್ಮ ಇವಾಗ ನೋಡಿ, ಪಾಪ್ಕಾರ್ನ್ ಮಾಡಬೇಕಾದ್ರೆ ಫಸ್ಟಿಗೆ ಒಂದು ಕುಕ್ಕರ್ನಲ್ಲಿ ಎಣ್ಣೆನೇ ಹಾಕ್ಕೋಬೇಕು. ನೋಡಿ, ಎಣ್ಣೆನೇ ಹಾಕ್ಕೋಬೇಕು. ನಂತರ ಉಪ್ಪನ್ನು ಹಾಕಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸೆಕೆಂಡ್ ಉಪ್ಪು ಹಾಕಬೇಕು. ನೋಡಿ, ಉಪ್ಪು ಹಾಕ್ತಾ ಇದ್ದೀನಿ. ಸಣ್ಣ ಉಪ್ಪು ಇರಬೇಕು, ಸಣ್ಣ ಉಪ್ಪು ಹಾಕಬೇಕು. ನಂತರ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಬೋದು, ಕಲರ್ ಬರಲಿ ಅಂತ. ನೋಡಿ,
ಪುಡಿ ಹಾಕ್ತಾ ಇದ್ದೀನಿ. ಅರಿಶಿಣ ಪುಡಿ ಹಾಕ್ತಾವ್ರೆ. ಆಮೇಲೆ ನಮ್ಮಮ್ಮ ನಂತರ ನೋಡಿ ಮೆಕ್ಕೆಜೋಳ ಹಾಕ್ತಾವ್ರೆ. ಆಮೇಲೆ ಸಾಕಿಷ್ಟು ನೋಡಿ, ಇಷ್ಟು ಹಾಕಿದ್ರೇ ಎಷ್ಟೊಂದಾಗುತ್ತೆ. ಮಾಲ್ಗಳಲ್ಲಿ ಇಷ್ಟು ಹಾಕಿದರೆ ಒಂದು 500 ಅಷ್ಟರಲ್ಲಿ ಮಾರ್ಕೊಂಡ್ಬಿಡ್ತಾರೆ ನೋಡಿ. ಇಷ್ಟು ಹಾಕಿದರೆ ಸಾಕು, ಇಷ್ಟೊಂದು ಆಗುತ್ತೆ. ಅಲ್ಲಿ ಮಾಲಲ್ಲಿ ಹೋದಾಗ ನಾವು ಇಷ್ಟು ತೊಗೋಬೇಕಂತ ಅಂದರೆ ಒಂದು 500-600 ಕೊಡಬೇಕಾಗುತ್ತೆ. ಈಗ ಇದನ್ನು ನೀಟಾಗಿ ಮುಚ್ಚಿಬಿಡಬೇಕು. ನೀಟಾಗಿ ನಿಧಾನ ಇಡಬೇಕು, ಲೋ ಫ್ಲೇಮಲ್ಲಿ ಇಡಬೇಕು. ನೋಡಿ ಫ್ರೆಂಡ್ಸ್, ಪಾಪ್ಕಾರ್ನ್ ಮಾಡಿದ್ದೀನಿ. ಹೇಗಿದೆ ನೋಡಿ, ಕಲರ್ ಇದೆ ಅಲ್ವಾ? ಅರಿಶಿನ ಹಾಕಿದ್ದಕ್ಕೆ ಸ್ವಲ್ಪ ಕಲರ್ ಕಾಣಿಸ್ತಿದೆ. ತಿನ್ಬಾರೆ ಸೋನು, ಐಗುಂಡು ಬಾ, ತಿನ್ನು ಬಾ, ತಿನ್ನು ಇಬ್ರು ತಿನ್ನು. ಹೆಂಗೆ ತಿಂತಾನೆ ನೋಡಿ, ಭಾಳ ಇಷ್ಟ ಅವನಿಗೆ. ಅಕ್ಕಕ್ಕೆ ಕೊಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಇಲ್ಲ, ನಾನು ಅಕ್ಕಂತ ಬಿಟ್ಟು ತಿನ್ನಲ್ಲ ಅಂತ ಹೇಳ್ತಾ ಇದ್ದಾನೆ. ಅಕ್ಕಕ್ಕೆ ಕೊಡೋದು ಬೇಡ ಗುಂಡು. ನೋಡಿ ಅವ್ರಕ್ಕಾಗ ಹೆಂಗೆ ಕುಂದಿರ್ಸ್ಕೊಳ್ತಾನೆ. ಸೋನು, ಗುಂಡು ಕೊಡೋಣ ಬೇಡ ಬೇಡ. ಓವರ್ ಪ್ರೀತಿ ಮಾಡ್ತಾನೆ, ಓವರ್ ಹೊಡಿತಾನೆ. ಇಷ್ಟ ಏನಾ ಪಾಪ್ಕಾರ್ನ್ ನಿಮಗೆ ಗುಂಡು? ನನಗೂ ಕೊಡು ಸ್ವಲ್ಪ. ಸಾಕು 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 ಸಾಕಂತ ಹೇಳಿದಲ್ಲ. ಹಾಂ ನೋಡಿ, ಸ್ವಲ್ಪ ವೈಟ್ ಪಾಪ್ಕಾರ್ನ್ ಬಂದಿದೆ ಫ್ರೆಂಡ್ಸ್. ಯಾವ ಥರ ಇದೆ ಗುಂಡು ಪಾಪ್ಕಾರ್ನ್? ವೈಟ್ ಪಾಪ್ಕಾರ್ನ್ ತೋರಿಸು. ವೈಟ್ ಪಾಪ್ಕಾರ್ನ್ ಇಲ್ಲಿ, ಇದು ವೈಟ್ ಪಾಪ್ಕಾರ್ನ್ ನೋಡಿ. ವೈಟ್ ಪಾಪ್ಕಾರ್ನ್ ನೋಡಿದ್ರಾ? ಚೆನ್ನಾಗಿದೆನಾ? ನೋಡಿ ಟೇಸ್ಟ್ ಹೆಂಗಿದೆ? ಇದು ಎಲ್ಲ ಪಾಪ್ಕಾರ್ನ್. ಟೇಸ್ಟ್ ಹೆಂಗಿದೆ ಗುಂಡು? ಅಪ್ಪ ಉಳ್ಸೋಣ ಸ್ವಲ್ಪ, ಅಪ್ಪ ಉಳ್ಸೋಣ. ಸರಿ. ಹ್ಞೂ, ಅಪ್ಪ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾನೆ ನೋಡ್ರಿ. ಯಾಕೆ ನೀನು ಖಾಲಿ ಮಾಡಿಬಿಡ್ತಾರಾ? ದೊಡ್ಡ ಅಪ್ಪ ಕೊಡಬೇಕು ಗುಂಡು. ಪಾಪ ಖಾಲಿ ಮಾಡ್ತಾರ. ಮಮ್ಮಿ, ಅಪ್ಪ ನಮ್ಗೆ ತಕೊಂಡ್ ತಿಂದ್ರೆ ಅವಾಗ ಅವ್ರು ನಮ್ಗೆ ಕೊಡ್ತಿರ್ತಾನೆ. ನಾವು ತಿನ್ಕೊಂಡು ಸುಮ್ಮನೆ ಎಲ್ಲ ಖಾಲಿ ಮಾಡಿರ್ತೀರಿ. ಅವಾಗ ನಾವು ಕೊಡಲ್ಲ ಅಂದ್ರೆ ನೀನು ನೋಡ್ತೀಯ? ಯಾಕೆ? ನಮ್ಮಪ್ಪ ತಿಂದ್ರೆ ಸ್ವಲ್ಪ ತಿನ್ಬೇಕು. ನಿಮ್ಮಪ್ಪ ತಿಂದರೆ ಸ್ವಲ್ಪ ತಿನ್ಬೇಕಾ? ಅಪ್ಪ ಎಲ್ಲಿ ಜಾಸ್ತಿ ತಿಂತಾರೆ? ಅಪ್ಪ ಒಂದೇಸು ತಿಂದಿಲ್ಲ. ಸರಿ, ತಿನ್ರಿ ತಿನ್ರಿ ತಿನ್ರಿ, ಸುಮ್ಮನೆ ತಿನ್ರಿ. ಸರಿ ಬಿಡು. ಸರಿ. ಫ್ರೆಂಡ್ಸ್, ನಂತರ ಎಲ್ಲ ಕೆಲಸ ಮುಗಿಸ್ಕೊಂಡು 4 o'clock ಅಷ್ಟರಲ್ಲಿ ನಾನು ಒಂದು ಬ್ಲೌಸಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಹ್ಯಾಂಡ್ ವರ್ಕ್ ಮಾಡೋಣ, ಎಂಬ್ರಾಯ್ಡಿಂಗ್ ಅಂತ ಹೇಳಿಬಿಟ್ಟು ಏರಿ ವರ್ಕ್ ಸ್ಟೂಲ್ ಎಲ್ಲ ತೊಗೊಂಬಂದಿದ್ದೀನಿ ಅಲ್ವಾ. ಯಾವುದಾದ್ರೂ ಪ್ಲೇನ್ ಬ್ಲೌಸಿಗೆ ಹಾಕೋಣ ಅಂತ ಹೇಳಿ ನಾನು ಈ ಥರ ಡಿಸೈನ್ನ ನೋಡಿ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಮಾಡ್ಕೊಂಡಿದ್ದೀನಿ ನಿಮಗೋಸ್ಕರ, ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ. ನಾನು ಡಾರ್ಕ್ ಆಗಿರಬೇಕಲ್ವ, ಅದರಿಂದ ನೋಡಿ ಇದು ಚಾಪ್ ಮಿಸ್ ತಗೊಂಡು ಮತ್ತೆ ಅದರಲ್ಲೇ ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೂ ನಾನು ತೋರಿಸ್ತೀನಿ ಯಾವ ಥರ ಮಾಡ್ತಾ ಇದ್ದೀನಿ ಅಂತ. ಬನ್ನಿ ನೋಡಿ. ಇಲ್ಲೆಲ್ಲ ಪೆನ್ಸಿಲಿಂದ ಹಾಕಿದ್ದೀನಿ ನಾನು ಸೈಡಲ್ಲೆಲ್ಲ ನೋಡಿ. ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಚಾಪ್ ಮಿಸ್ಸಿಂದ ಡ್ರಾ ಮಾಡಿದೆ. ಓಕೆ ಫ್ರೆಂಡ್ಸ್, ಬಾಯ್.
ನಾನು ಇವತ್ತಿನ ಲಾಗ್ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ? ನಿಮ್ಗೆ